ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಸಿಕ್ಕಿದೆ. ಕೊಲೆಯಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಪಾತ್ರವೇ ಇಲ್ವಾ? ಹಾಗಾದ್ರೆ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ವಾದ ಮಂಡಿಸಿದ್ರು. ಹಾಗಾದ್ರೆ ಈ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ವಾ? ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳೇನಿತ್ತು ನಾವು ನೋಡಿದ್ವಿ. ಆದರೆ ಇವತ್ತಿನ ವಾದವನ್ನ ನೋಡ್ತಾ ಇದ್ರೆ ಒಂದು ಹೊಸ ತಿರುವು ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಇವತ್ತಿನ ವಾದದ ಮೇಲೆ ನಾವು ಹೇಳೋದಾದ್ರೆ A1 ಆರೋಪಿ ಪವಿತ್ರ ಗೌಡಗಿಂತ A2 ಆರೋಪಿ ದರ್ಶನ್ಗೆ ಸಂಕಷ್ಟ ಜಾಸ್ತಿನಾ? ಯಾಕಂದ್ರೆ ಪಾತ್ರದ ಬಗ್ಗೆ ಹೋಗುತ್ತೆ ಇಲ್ಲಿ. ಯಾರ ಪಾತ್ರ ಎಷ್ಟಿದೆ ಕೊಲೆಯಲ್ಲಿ ಅನ್ನೋದು. ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಸಿದ್ದು ಯಾರು? ಹಾಗಾದ್ರೆ ಕಿಡ್ನಾಪ್ ಮಾಡಿಸಿದ್ದು ಯಾರು? ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಮಾಡಿದ್ದು ಏನು ನೋಡಿ. ಈಗ ಈ ಅಪಹರಣ ಮಾಡಿಸಿದ್ದು ಯಾರು? ಅದರಲ್ಲಿ ಈಕೆ ಪಾತ್ರ ಇತ್ತಾ ಇಲ್ವಾ? ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಏನು ಮಾಡಿದ್ರು? ರೇಣುಕಾಸ್ವಾಮಿ ಹೊಡೆದ್ರಾ ಇಲ್ವಾ? ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಸ್ಫೋಟಕವಾದಂತಹ ವಾದವನ್ನ ಮಂಡಿಸಿದ್ದಾರೆ. ಬಲವಾದಂತಹ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅವರು ಹೇಳಿದ್ದಾರೆ ಪೊಲೀಸರು ಸುಳ್ಳು ಆರೋಪ ಮಾಡಿದ್ದಾರೆ ಅಂತ. ಪವಿತ್ರ ಗೌಡ ಪರ ವಕೀಲರ ವಾದ ಇದು. ಅಂದ್ರೆ ಪೊಲೀಸರು ಇಲ್ಲಿ ಹಸಿ ಸುಳ್ಳನ್ನ ಹೇಳಿದ್ದಾರೆ, ಆ ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಕೊಲೆ ಕೇಸ್ನಲ್ಲಿ A1 ಪವಿತ್ರ ಗೌಡ ಪಾತ್ರವೇ ಇಲ್ವಾ? ಹಾಗಾದ್ರೆ ರೇಣುಕಾಸ್ವಾಮಿಯನ್ನ ಪವಿತ್ರ ಗೌಡ ಅಪಹರಣ ಮಾಡಿಸಿಲ್ಲ. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ. ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ಓದಿದ್ದಾರೆ ಪವಿತ್ರ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್. ಎಲ್ಲ ಆರೋಪಿಗಳ ವಿಚಾರಣೆ ಈಗ ಡಿಸೆಂಬರ್ 6ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಶುಕ್ರವಾರ SPP ಪ್ರಸನ್ನ ಕುಮಾರ್ ವಾದಕ್ಕೆ ಅವಕಾಶವನ್ನು ಹೈಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಇನ್ನು ಶುಕ್ರವಾರವೇ ವಾದವನ್ನು ಅಂತ್ಯಗೊಳಿಸಲು SPPಗೆ ಸೂಚನೆ ಕೊಡಲಾಗಿದೆ. ಬಹುತೇಕ ಎಲ್ಲ ಆರೋಪಿಗಳ ಪರ ವಕೀಲರ ವಾದ ಅಂತ್ಯ ಆಗಿದೆ. ಅಂದರೆ ಅವತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಿದ್ರ ಇಲ್ವಾ? ಚಪ್ಪಲಿಂದ ಹೊಡೆದ್ರ? ಅಲ್ಲಿ ಅವಂಗೆ ಯಾವ ರೀತಿ ಪ್ರೇರೇಪಣೆ ಕೊಟ್ಟಿದ್ರು ದರ್ಶನ್ಗೆ? ನೋಡಿ, ಸೆಬಾಸ್ಟಿಯನ್ ವಾದ ನೋಡ್ತಾ ಇದ್ದೀವಿ. ರೇಣುಕಾಸ್ವಾಮಿನ ಪವಿತ್ರ ಗೌಡ ಕಿಡ್ನಾಪ್ ಮಾಡಿಸಿಲ್ಲ. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ. ಪ್ರತ್ಯಕ್ಷದರ್ಶಿ ಹೇಳುವ ಪ್ರಕಾರ ಪವಿತ್ರ ಸ್ಥಳದಲ್ಲೇ ಇರಲಿಲ್ಲ. ಪವಿತ್ರ ಗೌಡರನ್ನ ದರ್ಶನ್ ಶೆಡ್ಗೆ ಕರೆದುಕೊಂಡು ಹೋಗಿದ್ರು. ನಂತರ ಕಾರಿನಲ್ಲಿ ಪವಿತ್ರಳನ್ನ ಡ್ರಾಪ್ ಮಾಡಿದ್ದಾನೆ. ಕರ್ಕೊಂಬಂದ್ರು, ಆಮೇಲೆ ಬಿಟ್ರು. ಅಪಹರಣ ಮಾಡೋದಕ್ಕೆ ಪವನ್ ಹೇಳಿರೋದಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ ಈ ಟೈಮಲ್ಲಿ ವಕೀಲರಿಗೆ. ಹೌದು, ದರ್ಶನ್ ಸೂಚನೆ ಮೇರೆಗೆ A3 ಪವನ್ ಇದಾನಲ್ವಾ, ಅವನು ಅಪಹರಣ ಮಾಡಿರೋದು, ಕಿಡ್ನಾಪ್ ಮಾಡಿರೋದು. ಅಲ್ಲದೆ ರೇಣುಕಾಸ್ವಾಮಿ ಬರೋವರೆಗೂ ಪವನ್ ಶೆಡ್ನಲ್ಲೇ ಕಾಯ್ತಿದ್ದ ಎನ್ನಲಾಗಿದೆ. ಇತರರು ಹಲ್ಲೆ ಮಾಡಿರೋದ್ರಿಂದಾಗಿ ಸಾವು ಸಂಭವಿಸಿರಬಹುದು. ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ವಕೀಲ ಟಾಮಿ ಸೆಬಾಸ್ಟಿಯನ್ ಓದಿದ್ದಾರೆ. ಪವಿತ್ರ ಗೌಡ ಚಪ್ಪಲಿಯಿಂದ ಮಾತ್ರ ಹೊಡೆದಿರುವ ಆರೋಪ ಅಷ್ಟೇ ಇದೆ. ಆರೋಪಿತೆಗೆ ವಯಸ್ಸಾದಂಥ ತಾಯಿ ಇದ್ದಾರೆ, ಅಪ್ರಾಪ್ತ ಮಗಳಿದ್ದಾರೆ. ಮಹಿಳೆ ಎಂಬ ಕಾರಣಕ್ಕೆ ಜಾಮೀನು ನೀಡಿದಂಥ ಉದಾಹರಣೆಗಳು ಬಹಳ ಇದ್ದಾವೆ. ಹೀಗಾಗಿ ನಮ್ಮ ಕಕ್ಷಿದಾರರಿಗೂ ನೀವು ಜಾಮೀನನ್ನು ಮಂಜೂರು ಮಾಡಿ ಅಂತ ಸೆಬಾಸ್ಟಿಯನ್ ವಾದವನ್ನು ಮಂಡಿಸಿದ್ದಾರೆ. ಪವಿತ್ರನ ದರ್ಶನ್ ಕರೆದುಕೊಂಡು ಹೋಗಿದ್ದಾನೆ. ಪವಿತ್ರ ಗೌಡ ವಿರುದ್ಧ ಪೊಲೀಸರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೇನ್ ಪಾಯಿಂಟು, ಈ ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇದೆಯಾ ಇಲ್ವಾ? ಈಗ ಅವ್ರ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಹೇಳಿರೋದು, ಪ್ರತ್ಯಕ್ಷದರ್ಶಿ ಹೇಳೋ ಪ್ರಕಾರ ಪವಿತ್ರ ಅವತ್ತು ಸ್ಥಳದಲ್ಲಿ ಇರಲಿಲ್ಲ. ಅವ್ರನ್ನ ಕರ್ಕೊಂಬಂದಿದ್ದು ದರ್ಶನ್ನು, ಆಮೇಲೆ ಡ್ರಾಪ್ ಮಾಡಿದ್ದು, ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ಅಂತ ಅಲ್ಲಿ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಪವಿತ್ರ ಗೌಡ ಹೊಡೆದಿದ್ದಾರೆ, ಒಂದೇಟು ಮಾತ್ರ ಹೊಡೆದಿದ್ದಾರೆ. ದರ್ಶನ್ ಸೂಚನೆ ಮೇರೆಗೆ ಇಲ್ಲಿ ಪವನ್ ಅಪಹರಣ ಮಾಡಿರೋದು. ಇದೇನಾಗಿದೆ ಅಂತಂದರೆ, ಫೆಬ್ರವರಿಯಲ್ಲಿ ಅವನು ಅಶ್ಲೀಲ ಮೆಸೇಜು ಫೋಟೋ ಕಳಿಸಿದ್ದ ಪವಿತ್ರ ಗೌಡಗೆ. ಅದು ಏನಾಯಿತು, ಆಕೆ ಸುಮ್ಮನೆ ಇದ್ಲು. ಆಮೇಲೆ ಏಪ್ರಿಲ್ ಮೇನಲ್ಲಿ
ಪವನ್ ಗಮನಕ್ಕೆ ತಂದಿದ್ದಾಳೆ. ಪವನ್ನು ಪವಿತ್ರ ಗೌಡ ಅಂತ ಹೇಳಿಕೊಂಡು ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದಾನೆ. ಅದಾದ ಮೇಲೆ ದರ್ಶನ್ಗೆ ವಿಚಾರ ಗಮನಕ್ಕೆ ತಂದಿದ್ದಾನೆ. ದರ್ಶನ್ ಸೂಚನೆ ಮೇರೆಗೆ ಜೂನ್ 8ಕ್ಕೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದರು. ಈ ಕಿಡ್ನಾಪ್ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲವೇ ಇಲ್ಲ. ನೋಡಿ, ಸ್ಫೋಟಕವಾದಂಥ ವಾದವನ್ನು ಇವತ್ತು ಹೈಕೋರ್ಟ್ನಲ್ಲಿ ಸೆಬಾಸ್ಟಿಯನ್ ಮಂಡಿಸಿದ್ದಾರೆ.